ಹೆಸರೇನು? ಅಭಿಷ್ಟೆ ಶೋಭಿತಾ ಪ್ರಸನ್ನಾಕ್ಷಿ. ಅಭಿಷ್ಟೆ ಶೋಭಿತಾ ಪ್ರಸನ್ನಾಕ್ಷಿ. ಏನಂಗಂದ್ರೆ? ಹೆಸರು. ಅದು ಗೊತ್ತು, ಅದರ ಅರ್ಥ ಏನು? ಗೊತ್ತಿಲ್ಲ. ಯಾರಿಟ್ಟಿದ ಹೆಸರು? ಅಮ್ಮ. ನಾಳೆ ಬರ್ತಾ ನಿಮ್ಮಮ್ಮನ ಹತ್ರ ಅರ್ಥ ಕೇಳ್ಕೊಂಡ್ ಬಾ. ನಮ್ಮಮ್ಮ ಇಲ್ಲ. ಓ, ಮಾಮರ್ಗ್ಯಾವ? ನಿಮ್ಮಪ್ಪ ಇದಾನೋ ಇಲ್ಲ ಅವನು? ಇದಾರೆ. ಸರಿ, ಅವ್ರನ್ನೇ ಕೇಳ್ಕೊಂಡ್ ಬಾ. ಹೋಗು. ಎಕ್ಸ್ಕ್ಯೂಸ್ ಮೀ, ನಿಮ್ ನವಿಲ್ಗರಿ ಮರಿ ಹಾಕಿದ್ರೆ ನನ್ಗೊಂದ್ ಕೊಡ್ತೀರಾ? ನಾನು ಸಾಕೋತೀನಿ. ನೀನ್ ಹೋಗು. ತುಂಬಾ ಥ್ಯಾಂಕ್ಸ್. ನವಿಲ್ಗರಿ ಮರಿ ಹಾಕುತ್ತಂತ. ಎಷ್ಟಪ್ಪ? ನಮ್ ಕಿಚ್ಚ ಅವ್ರ ಹತ್ರ ಯಾರು ಕಾಸು ತಗೊಂತಾರಾ? ನೀವ್ ಹೋಗಿ ಸರ್. ನಮ್ಮಪ್ಪ ಶಿವನೇ ಕಾಪಾಡೋ ನನ್ ತಂದೆ, ಪರಮಾತ್ಮ ಭಗವಂತ ಕಾಪಾಡೋ. ನಮಸ್ಕಾರ ಕಿಚ್ಚ. ಇಬ್ಬರು ದಂಡಪಂಡಿಗಳು ನಮಸ್ಕಾರ ಹೊಡೆದಿದ್ದಕ್ಕೆ ನನಗಿಂತ ಇವನಿಗೆ ಬೆಲೆ ಜಾಸ್ತಿ ಇದ್ದ ಬೀಗ್ತಾ ಇದ್ದಾನೆ. ಒಂದ್ ಗಾದೆ ಇದೆ, ಕೇಳಿದ್ಯಾ? ಏನ್ ಗಾದೆ? ಕಾಶಿಗೆ ಹೋದ್ರು ಕರ್ಮ ಕಳಿಯಲ್ಲ ಅಂತಾರಲ್ಲ, ಹಾಗಾಯ್ತು. ಇದಕ್ಕೆ ಎಲ್ಲೂ ಬರಲ್ಲ ಅನ್ನೋದು ನಾನು. ನನಗೆ ಸಿಗೋ ಮರ್ಯಾದೆ ನೋಡಿ ಸಹಿಸಕ್ಕಾಗಲ್ಲ ಇವನಿಗೆ. ಹೌದಪ್ಪ, ದೊಡ್ಡ ಮಹಾರಾಜ ನೀನು. ಅಪ್ಪ, ಇವತ್ತಾದ್ರೂ ಸ್ವಲ್ಪ ಸುಮ್ನೆ ಇರೋಕ್ಕಾಗಲ್ವಾ? ಹುಟ್ಟಿದ ದಿವಸ ಅನ್ನೋದನ್ನು ನೋಡ್ದೆ ಅವನು ಸುಮ್ನೆ ಬೈಕೊಂಡು. ನೀನ್ ನಡಿಯಪ್ಪ, ನಡಿ. ಎಳೆ ಮಗು ನಡಿಯೇ. ನಾನೊಂದ್ ಕೇಳ್ತೀನಿ, ನೀವ್ ತಪ್ಪು ತಿಳ್ಕೊಳಲ್ಲ ತಾನೆ? ಅಲ್ಲ, ಸಚ್ಚಿದಾನಂದ ಅಂತ ಅಷ್ಟೊಳ್ಳೆ ಹೆಸರಿರ್ಬೇಕಾದ್ರೆ ಎಲ್ಲರೂ ನಿಮ್ಮನ್ನ ಕಿಚ ಕಿಚ ಅಂತ ಯಾಕೆ ಕರೀತಾರೆ? ಹಾಗಂದ್ರೆ ಏನರ್ಥ? ಹಾಗಂದ್ರೆ ಯಾವ್ದಾದ್ರು ಪ್ರಾಣಿ ಹೆಸರು ಇರ್ಬೋದಾ? ಏಯ್, ಸರಿ ಬಿಡು, ಗೊತ್ತಿಲ್ಲದೆ ಇರೋದ್ನ ಆಂಟಿ ಹತ್ರ ಕೇಳಿ ತಿಳ್ಕೊಳ್ಳೋಣ. ಯಮೋ, ಏನು ಮೇಡಮ್, ಕಿಚ ಅಂದ್ರೆ ಏನರ್ಥ? ಕಿಚ ಅಂದ್ರ? ಕಿಚ ಹೆಸರೇ ವಿಚಿತ್ರವಾಗಿದೆಯಲ್ಲ. ಹೌದು ಸರ್, ನಂಗೂ ಅದೇ ಡೌಟ್ ಆಗಿದೆ. ಸ್ವಾಮಿ. ಏನ್ ಸ್ವಾಮಿ? ನನ್ಗೊಂದು ಡೌಟು, ಈ ಹಿಸ್ಟ್ರಿಲಿ ಏನಾಗಿದೆ ಸ್ವಾಮಿ? ಅದಕ್ಕಿಂತ ಮುಂಚಿತವಾಗಿ ನನಗೂ ಒಂದು ಡೌಟ್ ಇದೆ, ಅದು ಕ್ಲಿಯರ್ ಆಗ್ಬೇಕು. ಕಿಚ್ಚ ಅಂದ್ರೆ ಏನು ಮೊದಲು ನನಗೆ ಅದರ ಅರ್ಥ ಗೊತ್ತಾಗ್ಬೇಕು. ಜ್ಞಾನ ಇಲ್ದೇ ಇರೋನು ಅಂತಿರ್ಬೇಕು. ನೋ 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 ನೋ, ಡೋಂಟ್ ಬಿ ಸಿಲಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಅಂದ್ಮೇಲೆ ಕನ್ನಡದ ನಿಘಂಟನ್ನೆಲ್ಲ ಜಾಲರ್ಸ್ ನೋಡ್ಬೇಕಪ್ಪ. ಸರ್, ಕನ್ನಡ ನಿಘಂಟು ವಿಭಾಗ ಯಾವ ಕಡೆ ಇದೆ? ಕಿಚ್ಚ ಪದಕ್ಕೆ ಅರ್ಥ ಹುಡ್ಕೋಕ ಎದುರುಗಡೆ ಇದೆ. ಸಿಕ್ತು. ಕಿಚಾನೇ ಕೃಷ್ಣ, ಕೃಷ್ಣನೇ ಕಿಚ, ಶ್ರೀಕೃಷ್ಣ ಪರಮಾತ್ಮ. ಆಹಾ, ಧನ್ಯೋಸ್ಮಿ. ಕಿಚ ಅರ್ಥ ಗೊತ್ತಿಲ್ಲ, ಕಿಚ್ಚ ಗಿಚ್ಚ ಅಂದ್ರೆ ಜಾಡ್ಸ್ ಓದ್ಬಿಡ್ತೀನಿ ಮಗನೇ. ಹೋಗ. ಅದ್ರ ಅರ್ಥ ತಿಳ್ಕೊಂಡು ಏನು ಆಗ್ಬೇಕು? ಬೇಕೋ? ನಾನ್ ಟೀ ಮಾರೋನು ಇದ್ಯಾ ಇಲ್ದೇ ಇರೋನು ಅಂತ ತಾನೆ ನೀವೆಲ್ರೂ ನನ್ನ ಹತ್ರ ಕಿಚ ಅನ್ನೋ ಪದಕ್ಕೆ ಅರ್ಥ ಕೇಳ್ತಾ ಇಲ್ಲ. ಅದಕ್ಕೆ ಅರ್ಥ ನನಗ್ ಗೊತ್ತು. ಕಿಚ ಅಂದ್ರೆ ಬೆಂಕಿ. ಯೋ, ಅದು ಕಿಚ್ಚು ಕಣಯ್ಯ. ನಾನ್ ಕೇಳ್ತಾ ಇರೋದು ಕಿಚ್ಚ. ನಾನ್ ನೆಮ್ಮದಿಯಾಗಿ ಇರಬಾರ್ದು, ಅದಕ್ಕೆ ತಾನೀಗ ಆಡ್ತಾ ಇರೋದು ನೀನು. ಅಯ್ಯೋ ರೀ, ಏನ್ರಿ? ನೋಡಿ, ಅಂಬುಜ ಅಂದ್ರೆ ಕಮಲ. ಕಮಲ ನೋಡಿದ್ದೀರಾ ನೀವು? ಸರ್, ನಾನ್ ನೋಡಿದ್ದೀನಿ. ಎಲ್ಲಿ? ಇಲ್ಲೇ. ಕಲೆ ಕೂತ್ಕೋ, ನಾಚ್ಕೋಬೇಡ. ಅಂಬುಜ ಅಂದ್ರೆ ನಿನ್ ಹೆಸರಲ್ಲಮ್ಮ, ತಾವರೆ ಹೂವು ಅಂತ. ಅದು ಕೆರೆ ಕುಂಟೆಗಳಲ್ಲಿ ಹುಟ್ಟುತ್ತೆ. ಅದನ್ನ ನೀವೆಲ್ಲ ನೋಡಿರ್ತೀರಾ. ಆ ಕಮಲದ ಮೊಗ್ಗು ನೆಲ ನೋಡ್ತಾ ಇರುತ್ತೆ. ಹೇಗೆ? ಹೀಗೆ ನೆಲ ನೋಡ್ತಾ ಇರುತ್ತೆ. ಹಾಗೆ ನೆಲ ನೋಡೋದಿಕ್ಕೆ ಒಂದು ಕಾರಣ ಇದೆ. ಆ ದಾರಿಲಿ ನಡ್ಕೊಂಡು ಹೋಗ್ತಾ ಇರೋ ಯಾರನ್ನೋ ನೋಡಿ ನಾಚಿಕೆಯಿಂದ ನೆಲ ನೋಡ್ತಾ ಇರುತ್ತೆ ಅಂತ ಕವಿ ವರ್ಣನೆ ಮಾಡಿದ್ದಾನೆ.
ಆ ಹೂವು ನಾಚಿಕೆಯಿಂದ ತಲೆ ತಗ್ಸೋ ಹಾಗೆ ಮಾಡಿ ಹಾದು ಹೋದವ್ರು ಯಾರು ಅಂತೀರಾ? ಸರ್ ನಾನು ಆ ಕಡೆ ಹೋಗೇ ಇಲ್ಲ ಸರ್. ಮಾತು ಮಾತ್ರ ಚೆನ್ನಾಗ್ ಆಡ್ತೀಯ, ಬರೆಯೋವಾಗ ಬೆಬೆ 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 ಅಂತ ಬಾಯಿ ಬಿಟ್ಕೊಂಡು ಕೂತ್ಕೋತೀಯ. ಗಮನ ಇಟ್ಟು ಕೇಳು. ಆ ಹೂವು ನಾಚಿಕೆಯಿಂದ ಯಾಕೆ ತಲೆ ತಗ್ಗಿಸ್ತು ಅಂದ್ರೆ, ಅಂದವಾದ ಜಿಂಕೆ ಕಣ್ಣುಳ್ಳ ಒಬ್ಬ ಹೆಣ್ಣು ಆ ದಾರಿಯಲ್ಲಿ ಹಾದು ಹೋದ್ಲು. ಆ ಹೆಣ್ಣನ್ನ ನೋಡಿದ ಈ ಹೂವು, ಇದುವರೆಗೂ ನಾನೇ ಸುಂದರವಾಗಿದ್ದೆ, ಆದ್ರೆ ಅರೆರೆರೆರೆರೆರೆ ಆ ಹೆಣ್ಣಿನ ಎರಡೂ ಕಣ್ಣುಗಳು ನನಗಿಂತ ಅತಿ ಸುಂದರವಾಗಿದೆಯಲ್ಲ ಅಂತ ನಾಚಿಕೆಯಿಂದ ಸಂಕಟದಿಂದ ತಲೆ ತಗ್ಸಿದೆ. ಏನು ತಲೆ ತಗ್ಸಿದೆ? ಏನೇ ಹೇಳು, ವಿಷಯ ಇರೋ ಮನುಷ್ಯ. ಆ ಅವಮಾನ ತಾಳಲಾರದೆ ಹೂವು ತಲೆ ತಗ್ಸಿದೆ ಎಂದು ಕವಿ ಹೇಳಿದ್ದಾನೆ. ಸರ್ ಅದಲ್ಲ ಸರ್. ಏನು? ಹೇಳೋರು ಹೇಳೋ ಹಾಗೆ ಹೇಳಿದ್ರೆ ಕೇಳ್ತೀಯ, ಅದೇ ನಾನು ಹೇಳಿದ್ರೆ ಕೇಳ್ತೀಯಾ? ಇಲ್ಲ. ಏನ್ರಿ ಕಾಫಿ ಕುಡಿಯಕ್ ಬರ್ತೀರಾ? ಇಲ್ಲೇ ತಗೊಂಬಾ. ನೋಡಿ ಎಸ್, ಸರ್ ಇದಾರಾ? ನಾನೇ. ಏನ್ ಹೇಳಿ? ನೀವಲ್ಲ, ಕಿಚ್ಚ ಸರ್. ಇದಾನೆ. ಏನ್ ವಿಷಯ? ಕಿಚ್ಚ ಸರ್ ಹತ್ರನೇ ಮಾತಾಡ್ಬೇಕಿತ್ತು. ಓ, ಕಿಚ್ಚ ಸಾರ್ ಹತ್ರನೇ ಮಾತಾಡ್ಬೇಕಂತೆ. ಹಾ, ಬನ್ನಿ, ಒಳಗ್ ಬನ್ನಿ. ಬೆಳಗ್ಗೆ ಬೆಳಗ್ಗೆ ಮೂಡಪ್ಸ ಮಾಡಕ್ ಬಂದ್ಬಿಟ್ರು. ಕಿಚ್ಚ, ನಾಳೆನೇ ಎಕ್ಸಾಮು, ಏನು ತಲೆಗೆ ಹೋಗ್ತಿಲ್ಲ. ತಲೆ ಇರೋರಿಗೆ ಹೋಗುತ್ತೋ? ಕಿಚ್ಚ ಸರ್, ನಿಮ್ಮ ನೋಡೋಕೆ ಯಾರೋ ಇಬ್ರು ಬಂದಿದ್ದಾರೆ, ಸ್ವಲ್ಪ ಬರ್ತೀರಾ? ಬಂದೆ ಅಂತ ಹೇಳು. ಯಾರ್ ನೀವು? ಯಾಕ್ ಬಂದಿದ್ದೀರಾ? ನಿಮ್ ಚಿಕ್ಕಪ್ಪ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ವಿಷಯ? ಯಾಕೆ ನನ್ಗೇನ್ ಕೇಳಿದ್ರು ಇವ್ರು ಮಾತಾಡ್ತಾ ಇಲ್ವಲ್ಲ? ಮಾತ್ ಬರಲ್ವಾ? ಏಯ್, ಬಂದ ರೌಡಿ. ಸಿಡೌನ್ ಸಿಡೌನ್, ಕೂತ್ಕೊಳ್ಳಿ. ಏನ್ ತೊಂತೀರಾ? ಏನು ಬೇಡ. ನೋನು, ನಮ್ಮನೆಗ್ ಬಂದೇನೆ ಯಾರು ತಗೊಂಡ್ಲೇಬೇಕು ನೀವು. ಅದ್ಕೆ ಬಂದೆ. ಅದ್ಕೆ ಏನು? 2 ಕಾಫಿ ತನ್ನಿ. ಹ್ಮ್ ಫಿಲ್ಟರ್ ಕಾಫಿ. ಹ್ಮ್ ಓನ್ಲಿ 2 ಯಾರ್. ಹೇಳಿ. ಹಾ, ಒಂದ್ ಚಿಕ್ಕ ಕನ್ಫ್ಯೂಷನ್. ಕಿಚನ್ ಅರ್ಥ ತಾನೆ? ರಿಸರ್ಚ್ ನಡೀತದೆ, ಗೊತ್ತಾದ ತಕ್ಷಣ ನಾನೇ ತಿಳಿಸ್ಬಿಡ್ತೀನಿ. ಹಾಗಲ್ಲ, ನಾಳೆ ಇವಳು ಎಕ್ಸಾಮ್ ಕೂತ್ಕೊಳಕ್ ಆಗಲ್ಲ ಅಂತ ಅಳ್ತಾ ಇದ್ಲು. ಯಾಕೆ? ಓದಿಲ್ವಾ? ಅಯ್ಯಯ್ಯೋ, ಮತ್ತೆ ಹಾಲ್ ಟಿಕೆಟ್ ಕಳ್ದಾಕೊಂಡಿದ್ದಾಳೆ. HOD ಅವರು ಎಕ್ಸಾಮ್ ಕೂತ್ಕೊಳಕ್ ಸಾಧ್ಯನೇ ಇಲ್ಲ ಅಂದ್ರು. ಯಾರು? ಯಾರು? ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಹಾಯ್. ಮುಚ್ಕೊಂಡು ಜಾಗ ಖಾಲಿ ಮಾಡ್ತೀಯ? ನೋಡಪ್ಪ ಅವ್ನ್ ಹೇಗ್ ಆಡ್ತಾ ಇದ್ದಾನೆ. ಯಾರೋ ಅದು? ನಮ್ ಕಾಲೇಜಲ್ಲಿ ಜೊತೆಲಿ ಓದೋರು. ಹಾ, ಚೆನ್ನಾಗಿದೆ. ತಗೊಳ್ಳಿ. ತಗೊಳ್ಳಿ ತಗೊಳ್ಳಿ. ಹಲೋ, ಹೇಗಿದೆ ಕಾಫಿ? ಕಾಫಿ, ಫಿಲ್ಟರ್ ಕಾಫಿ ಚೆನ್ನಾಗಿದ್ಯಾ ಅಂತ ಕೇಳಿ ಹೇಳ್ತೀರಾ? ರಾಂಗ್ ನಂಬರ್. ನೀವು ಕುಡೀರಿ. ಹಾಗಾದ್ರೆ ನಾಳೆ? ನೋ ನೋ ಪ್ರಾಬ್ಲಮ್. ಕಾಲೇಜ್ ಇಸ್ ಮೈ ಪಾಕೆಟ್. ಈ ಪ್ರಿನ್ಸಿಪಲ್ಸ್, ಲೆಕ್ಚರರ್ಸ್, ಆಲ್ ಆರ್ ಮೈ ಹ್ಯಾಂಡ್. ಯು ಡೋಂಟ್ ವರಿ ಎನಿಥಿಂಗ್. ಓಕೆ? ಹೂ ದಟ್ HOD? Who to decide? I decide. I am the king of the college, you see. I decide. Tomorrow morning, I discussion HOD. Problem over. Okay? Okay? Okay. Okay. ನೀವೇನೇ ಹೇಳಿ, ಜಡ್ಜ್ ಆಗಿ ನೀವು ಕೂಡ ಅವನಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡೋದನ್ನ ನಾನ್ ನೋಡೇ ಇಲ್ಲ, ಅಲ್ವೇನೋ? ಹಾ, ಹೌದೌದು. ಏಯ್, ಎದೋಗ. ಎಸ್ ಯುವರ್ ಆನರ್.
ಇವನ್ ಇಂಗ್ಲಿಷು ಆಹಾ ಸರಿಯಾಗಿದ್ದೀರಾ. ಬಾರೆ. ಛೇ ಅದ್ಕೆ ಏನೋ ಅದು? ಏನಿ ಮನೇಲಿ ಯಾರಿಗೂ ಜವಾಬ್ದಾರಿ ಇಲ್ವಾ? ಏನಾಯ್ತು? ಸಾಕು ಸುಗ್ದಿಡಕ್ಕೇನು? ಹ್ಮ್ ತಗೋ. ಕಿಚ್ಚಾ ಬಂದೆ ಅಂತ ಹೇಳೋಗ್. ಏಯ್, ನಿನ್ ಆರ್ಡ್ರ್ ಎಲ್ಲ ನಿನ್ನ ಹೆಂಡತಿ ಬರ್ತಾಳೆ ನೋಡು, ಅವಳ ಹತ್ರ ಇಟ್ಕೋ. ಏನು? ಕಿಚ್ಚ ಇಲ್ವಾ? ಇದಾನೆ, ಬಂದ್ ಕೂತ್ಕೋ. ದೊಡ್ಡ ಕಿಚ್ಚ ಅವ್ರು ಇದಾರಾ? ಏಯ್, ಮುಖದ ಮೇಲೆ ಹಾಕ್ತಿ ನೋಡು. ಈ ಕಿಚ್ಚ ಗಿಚ್ಚ ಎಲ್ಲ ಅವನ ಹತ್ರ ಇಟ್ಕೋ. ಅವ್ರನ್ನ ಯಾಕೋ ಹಾಕ್ತಾ ರೀತಿಯ ತೋರ್ಲೆ ತಂದು. ಸರಿ ಸರಿ, ಬಂದ್ ಕೂತ್ಕೋ. ಕೂತ್ಕೊಡೋ. ಕಾಫಿ ತರ್ಲಾ? ಬೇಡ. ಏನು ಈ ನಡುವೆ ಅವನು ತುಂಬಾ ಬದಲಾಗ್ಬಿಟ್ಟಿದ್ದಾನೆ. ಬೆಳಿಗ್ಗೆನೆ ಎದ್ದು ಬೇಗ ರೆಡಿ ಆಗ್ಬಿಡ್ತಾನೆ. ಕನ್ನಡಿ ಮುಂದೆ ನಿಂತು ಗಂಟೆ ಗಟ್ಟೆ ತಲೆ ಬಾಚ್ಕೋತಾನೆ. ಮಧ್ಯರಾತ್ರಿಲೇ ಎದ್ದು ಏನೇನೋ ಹುಡುಕ್ತಾ ಇರ್ತಾನೆ. ಏಯ್, ಏನೇನೋ ಹೇಳಿ ಅವ್ನ್ ತಲೆ ಕೆಡ್ಸ್ಬಿಡ್ಬೇಡ್ರೋ. ಅಯ್ಯಯ್ಯೋ, ಪಾಪ ಬಾಟಲ್ ಹಾಲು ಕುಡಿಯೋ ಮಗು ಒಳ್ಳೇದು ಕೆಟ್ಟದ್ದು ಏನು ಗೊತ್ತಾಗಲ್ಲ. ಲವಲ್ ಬಿದ್ರೆ ಎಲ್ರು ಹೀಗೇನೆ. ಲವ್ವಾ? ಯಾರ ಹುಡುಗಿ? ಅಯ್ಯೋ, ನಿಮ್ಗೇನು ಗೊತ್ತಿಲ್ಲ. ಅವತ್ ಅವ್ರು ಬಂದ ಕಾಫಿ ಗೀಫಿ ಅಂತ ಉಪಚಾರ ಜೋರಾಗಿತ್ತು. ಈಗ ನಾನು ಕೇಳಿದ್ರೆ ಓ, ಅವರಾ? ಇಬ್ರು ಬಂದಿದ್ರಲ್ಲ, ಅವರಲ್ಲಿ ಯಾರು? ಅದೇ ಏನು ಗೊತ್ತಿಲ್ಲದೆ ತಲೆ ಬಗ್ಗಿಸ್ಕೊಂಡು ಗೂಬೆ ತರ ಕೂತಿದ್ಲಲ್ಲ, ಅವಳೆ. ಗೂಬೆ ಥರನ? ಅದೇ ಅವ್ರ ಅಪ್ಪ ದೇವಸ್ಥಾನದಲ್ಲಿ ಪೂಜಾರಿ ಆಗಿದಾನಲ್ಲ. ಪೂಜಾರಿನ? ಅರ್ಧ ತಲೆ ಬಳಸ್ಕೊಂಡು ಗಂಟೆ ಅಲ್ಲಾಡಿಸ್ತಾ ಪೂಜೆ ಮಾಡ್ತಿರ್ತಾನಲ್ಲ, ಅವನೇ ಪುಳಿಜುಟ್ಟು. ಏಯ್, ವಯಸ್ಸಿಗೆ ಸ್ವಲ್ಪ ಮರ್ಯಾದೆ ಕೊಡೋ. ಅರೆ ಎಷ್ಟೇ ಆದ್ರೂ ಬೀಗ್ರಾಗ ಅವ್ರ್ತಾನೆ ಇರ್ಬೇಕಾದ್ದೆ. ಏನದ್ಕೆ? ಅದ್ಕೆ 100 ರೂಪಾಯಿ ಚಿಲ್ಲರೆ ಕೊಡು. 100 ರೂಪಾಯಿ ಇವನಿಗೆ ಚಿಲ್ರನಾ? 500 ರೂಪಾಯಿ ಇದೆ. ಪರವಾಗಿಲ್ಲ, ಇಟ್ಕೋ. ನಮ್ಮಪ್ಪನೇ ಇದಾನೆ, ಪೆಟ್ರೋಲಿಗೆ 30 ರೂಪಾಯಿ ಮೇಲೆ 1 ಪೈಸೆನೂ ಕೊಡಲ್ಲ. ನೀನ್ ನೋಡಿದ್ಯಾ? ಸತ್ಯವಾಗ್ಲೂ ನೋಡ್ದೆಪ್ಪ. ಕೊಟ್ರು. ಏಯ್, ಹೋಗೆ ಬೇಗ ಯೂನಿಫಾರ್ಮ್ ಹಾಕೋ. ನಂಗೆಲ್ಲ ಗೊತ್ತು. ನೀನೇ 500 ರೂಪಾಯಿ ಕೊಟ್ಟೆ ಅವನಿಗೆ? ಈ ಕುಲ್ಗಟ್ ಹೋಗಿರೋ ಸಾಲ್ದ ಅವನು? ಇನ್ಮೇಲೆ ಅವನು ಹಾಗೆಲ್ಲ ನಡ್ಕೊಳಲ್ಲ. ಹಾಗಂತ ನಿನ್ಗೆ ಹೇಳಿದ್ನಾ? ಅಲ್ಲ ರೀ, ಅವನು ಲವ್ ಮಾಡಕ್ ಶುರು ಮಾಡಿದಾನೆ. ಓ, ಅದು ಬೇರೆ ಶುರು ಮಾಡ್ಕೊಂಡಿದ್ದಾನಾ? ಇದೆಲ್ಲ ಹೋಗಿ ಮುಗಿಯತ್ತು. ನಾವಿನ್ನು ಏನೇನ್ ನೋಡ್ಬೇಕು? ಇಲ್ ನೋಡಿ, ನೀವು ಹಾಗೆಲ್ಲ ಹೇಳ್ಬೇಡಿ. ಆ ಹುಡುಗಿ ಯಾರು ಗೊತ್ತಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ಅದೇ ರೀ, ಅವತ್ತು ನಾವು ದೇವಸ್ಥಾನದಲ್ಲಿ ನೋಡಿದ್ವಲ್ಲ, ಪೂಜಾರಿ ಮಗಳು ನಮ್ಮನೆಗೂ ಬಂದಿದ್ಲಲ್ರಿ. ಆ ಹುಡುಗಿ ನೋಡೋಕೆ ಸತ್ ಹೋದ ನನ್ ತಂಗಿ ಥರನೇ ಇದ್ದಾಳೆ. ಯಾವ ತರ? ಅದೇ 3 ವರ್ಷಕ್ಕೆ ಸತ್ತೋದ್ಲು ಅಂತ ಹೇಳ್ತಾ ಇದ್ಯಲ್ಲ, ಆ ತಂಗಿ ತರನ? ಅಯ್ಯೋ, ಹೋಗ್ರಿ ನೀವು. ಆ ಹುಡುಗಿ ಬಗ್ಗೆ ನಿಮಗೇನನ್ಸುತ್ತೆ? ಪಾಪ, ಆ ಹುಡುಗಿ ಇನ್ನು ಏನೇನು ಅನುಭವಿಸ್ಬೇಕೋ. ಹೋಗಿ ಹೋಗಿ ನಿಮ್ ಹತ್ರ ಹೇಳಿದ್ನಲ್ಲ,